ಎಲ್ಲಾ ಹೆಣ್ಮಕ್ಳಿಗೂ ಕೈ ಮುಗ್ದು ಬೇಡ್ಕೊಳ್ತೀನಿ, ಯಾವ ಕಾರಣಕ್ಕೂ ಕೂಡ ಪೀರಿಯಡ್ಸ್ ಲೇಟ್ ಆಗ್ಲಿ ಅಥವಾ ಪೀರಿಯಡ್ಸ್ ಬೇಗ ಆಗ್ಲಿ ಅಂತ ಯಾವುದೇ ರೀತಿಯ ಟ್ಯಾಬ್ಲೆಟ್ ಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಡೆಲ್ಲಿಯಲ್ಲಿ 18 ವರ್ಷದ ನಿಶಾ ಎಂಬ ಯುವತಿ ತಮ್ಮ ಮನೆಯಲ್ಲಿ ಪೂಜೆ ಇದೆ ಎನ್ನುವ ಕಾರಣಕ್ಕೆ ಪೀರಿಯಡ್ಸ್ ಲೇಟ್ ಆಗ್ಲಿ ಅಂತ ಕಂಟಿನ್ಯೂಸ್ ಆಗಿ 3 ಡೇಸ್ ಇಂದ ಟ್ಯಾಬ್ಲೆಟ್ ತಗೊಳ್ತಾ ಇದ್ಲು. ಆದ್ರೆ ಈಗ ಆಕೆ ಇದೇ ಟ್ಯಾಬ್ಲೆಟ್ ನಿಂದ ಸಾವನ್ನಪ್ಪಿದ್ದಾಳೆ. ಕಂಟಿನ್ಯೂಸ್ ಆಗಿ ಆ ಟ್ಯಾಬ್ಲೆಟ್ ನ ತಗೊಂಡಿದ್ರಿಂದ ಆ ಪೀರಿಯಡ್ಸ್ ಬ್ಲಡ್ ಏನ್ ಬರುತ್ತಲ್ವಾ, ಅಲ್ಲಿ ಬ್ಲಾಕ್ ಆಗಿದೆ ಬ್ಲಡ್. ಆ ಬ್ಲಡ್ ಗೆಡ್ಡೆಯಾಗಿ ಪರಿವರ್ತನೆಯಾಗಿ ಆಕೆಯ ಸಾವಿಗೆ ಸದ್ಯ ಕಾರಣ ಆಗಿರ್ತಕ್ಕಂಥದ್ದು. ಈ ಟ್ಯಾಬ್ಲೆಟ್ ತಗೊಳ್ತಿದ್ದ ಕಾರಣ ಆಕೆ ತಲೆ ಸುತ್ತಿ ಬೀಳ್ತಾಳೆ. ಆ ನಂತರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ ನಂತರ ಶೀಸ್ ನೋ ಮೋರ್ ಅಂತ ಡಾಕ್ಟರ್ ಹೇಳ್ತಾರೆ. ಸಾಮಾನ್ಯವಾಗಿ ಕೆಲವೊಬ್ರು ಹೆಣ್ಣು ಮಕ್ಕಳು ತಮ್ಮ ಮನೆ ಫಂಕ್ಷನ್ಗೋಸ್ಕರನೋ ಮತ್ತೊಂದು ಎನಿಥಿಂಗ್ ಬೇರೆ ಬೇರೆ ರೀಸನ್ ಗಳಿಗೆ ಈ ಪೀರಿಯಡ್ಸ್ ಲೇಟ್ ಆಗ್ಲಿ ಆ ತರದ ಟ್ಯಾಬ್ಲೆಟ್ ಗಳನ್ನ ತಗೊಳ್ತಾರೆ. ದಯವಿಟ್ಟು ಆ ತಪ್ಪನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಇದು ನ್ಯಾಚುರಲ್. ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಅನ್ನುವಂಥದ್ದು ನ್ಯಾಚುರಲ್. ಅದು ಯಾವಾಗ ಆಗುತ್ತೋ ಅವಾಗ್ಲೇ ಆಗೋದಕ್ಕೆ ಬಿಡಬೇಕು. ಯಾವ್ದೋ ಒಂದು ಫಂಕ್ಷನ್ಗೋಸ್ಕರ, ಯಾವ್ದೋ ಒಂದು ಪೂಜೆಗೋಸ್ಕರ ನಮ್ಮ ಜೀವವನ್ನೇ ಕಳೆದುಕೊಳ್ಳುವಂತಹ ಸಾಹಸಕ್ಕೆ ಯಾರು ಕೂಡ ಕೈ ಹಾಕ್ಬೇಡಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ತೀನಿ. ಈ ಸ್ಟೋರಿ ನೋಡಿದ್ಮೇಲಾದ್ರೂ ಕೂಡ ಯಾರ್ಯಾರು ಪೀರಿಯಡ್ಸ್ ಆಗ್ಬಾರ್ದು, ಲೇಟ್ ಆಗ್ಬೇಕು ಅಂತ ಟ್ಯಾಬ್ಲೆಟ್ ತಗೊಳ್ತಿದ್ದೀರಲ್ಲ, ಇನ್ಮೇಲಾದ್ರೂ ಕೂಡ ಆ ಟ್ಯಾಬ್ಲೆಟ್ ನ ತಗೊಳ್ಳೋದನ್ನ ನಿಲ್ಲಿಸಿ ನಿಮ್ಮ ಜೀವವನ್ನ ಉಳಿಸ್ಕೊಳ್ಳಿ.